ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಲ್ಡ್. ಏನಿವತ್ತು ಅಂತ ನೋಡ್ತಿದ್ದೀರಾ? ಇವತ್ತು ಆ್ಯಕ್ಚುಲಿ ಟೊಮೊಟೊ ಬಳ್ಳಿ ಕಟ್ಲಿಕ್ಕೆ ಬರ್ತಾರೆ. ನಾವು ಕಟ್ಟೋಕ್ಕಾಗಲ್ಲ, ಅದಕ್ಕೆ ಕೂಲಿಯವ್ರು ಬರ್ತಿದ್ದಾರೆ ಬಳ್ಳಿ ಕಟ್ಟೋರು. ಅದಕ್ಕೆ ಈ ರೀತಿ ಟ್ವೈನ್ ಎಳೆದು ರೆಡಿ ಮಾಡ್ತಾಯಿದ್ವಿ. ಇದು ನಿನ್ನೆ ಎಳೆದಿದ್ವಿ, ಮತ್ತು ಅವ್ರೇನೋ ಕೆಲಸ ಬಂತು ಅಂತೇಳಿ ಹೊರಗೆ ಹೋಗಿದ್ರು. ಸೊ ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಇದೆ ಥರ ವೈರು. ಇದನ್ನು ಹೇಳ್ಕೊತ ಹೋಗ್ಬೇಕು. ಇಲ್ಲಿ ಕಟ್ಟಿ ಈಗ ಊಟಕ್ಕೆ ಹೇಳ್ಕೊಂತ ಹೋಗೋದು. ಅವರಲ್ಲಿ ಒಂದೆರಡು ಹತ್ರ ಆರೆ ಹಾಕಿರಲಿಲ್ಲ ಅಂದ್ಬಿಟ್ಟು ಹಾಕ್ತಿದ್ದಾರೆ. ಒಂದೆರಡು ಹಾಕಿದರೆ ಒಂದು 6 ಸಾಲು ಉಳಿದಿದೆ ಅಷ್ಟೆ. ಓಕೆ, ಈ ಥರ ಟ್ವೈನ್ ಹೇಳ್ಕೊಟ್ಬಿಟ್ರೆ ಬಂದವರು ಅವ್ರ ಪಾಡಿಗೆ ಅವ್ರು ಬಳ್ಳಿ ಕಟ್ಕೊತಾರೆ. ಇವರೇ ಕೂಡ ತಂದಿಟ್ಟಿದ್ದಾರೆ ಆಲ್ರೆಡಿ ಬ್ಲೇಡು. ಬಳ್ಳಿ ಕಟ್ಟೋಕ್ಕೆ ನೆಕ್ಸ್ಟು ಬಳ್ಳಿ ಕಟ್ಲಿಕ್ಕೆ ಬಂದರು. ನಾನು ಅವ್ರಿಗೆ ಸ್ವಲ್ಪ ತಿಂಡಿ ಮಾಡಿಕೊಟ್ಟೆ, ಚಿತ್ರಾನ್ನ ಮಾಡಿಕೊಟ್ಟು ತಿಂದು. ಮಧ್ಯಾಹ್ನ 12 ಗಂಟೆ ಆಗಿದೆ. ಇವಾಗ ಆಲ್ರೆಡಿ ಫುಲ್ ಕಟ್ಟಿದ್ದಾರೆ. ನೋಡಿ, ಕಟ್ಟಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ಸಾಲು ಫುಲ್ಲು ನೀಟಾಗಿ ಕಾಣಿಸುತ್ತೆ. ತುಂಬ ನೀಟಾಗಿ ಕಟ್ತಾರೆ ಫ್ರೆಂಡ್ಸ್, ಏನು ಹೆಚ್ಚು ಕಮ್ಮಿ ಮಾಡಲ್ಲ, ನೀಟಾಗಿ ಕಟ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಸಂಜೆ ಆದ ನಂತರ ನಮ್ಮ ಮನೆಯವರು ಟ್ಯಾಕ್ಟ್ರಿ ಹೊಡಿತಾಯಿದ್ರು, ಸಾಲು ಹೊಡಿತಾಯಿದ್ರು ಆ್ಯಕ್ಚುಲಿ, ಸೌತೆ ಬೀಜ ಹಾಕಬೇಕು ಅಂತ. ಸೊ ಅಲ್ಲೇ ಪಕ್ಕದಲ್ಲಿ ನಮ್ಮ ಅಪ್ಪಾಜಿ ಹಸುಗಳ್ನ ಮೇಯ್ಲಿಕ್ಕೆ ಬಿಟ್ಕೊಂಡಿದ್ರು ತೋಟದೊಳಗಡೆ. ಏನು ಗೊತ್ತಾ ಫ್ರೆಂಡ್ಸ್, 2 ದಿನದ ವ್ಲಾಗ್ನ ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಹುಷಾರಿಲ್ದಿರೋ ಕಾರಣ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಾವು ಮೊದಲೆಲ್ಲ ಎತ್ತಿನ ಬೇಷವಲ್ಲಿ ಸಾಲು ಹೊಡಿಸಿ ಇದು ಮಾಡ್ತಿದ್ದು. ಸೊ ಇವಾಗ ಕೂಲಿ ಬೇಷವಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಸಣ್ಣ ಟ್ಯಾಕ್ಟ್ರಿ ಇತ್ತು ಇವ್ರ ಅಣ್ಣರದು. ಸೊ ಅದಕ್ಕೆ ಆ ಟ್ಯಾಕ್ಟ್ರಿನೇ ತೊಗೊಂಡು ಬಂದು ಸಾಲು ಹೊಡಿತಿದ್ದಾರೆ. ಸಾಲು ಹೊಡೆದ ನಂತರ ನೆಕ್ಸ್ಟು ಸೌತೆ ಬೀಜ ಹಾಕ್ಲಿಕ್ಕೆ ಅಂತಲೇ ಸಾಲು ಹೊಡೆದಿದ್ದು. ಸೊ ಸಾಲೆಲ್ಲ ಹೊಡೆದ ನಂತರ ಸೌತೆ ಬೀಜನ ಹಾಕ್ತಾ ಇದ್ದಾರೆ ನಮ್ಮ ಮನೆಯವರೇನೆ. ಮೊದಲು ಯಾವಾಗಲೂ ಅಷ್ಟೇ, ಇವರು ಭೂಮಿಗೆ ನಮಸ್ಕಾರ ಮಾಡಿಕೊಂಡೇ ಕೆಲಸ ಶುರು ಮಾಡ್ತಾರೆ. ಹಳ್ಳಿ ಸೈಡಲ್ಲೆಲ್ಲ ಹಂಗೆ, ಅದೊಂದು ನಂಬಿಕೆ. ಫಸ್ಟು ಏನೇ ಕೆಲಸ ಶುರು ಮಾಡೋದಿದ್ರು ಭೂಮಿ ತಾಯಿಗೆ ನಮಸ್ಕಾರ ಮಾಡಿನೇ ಶುರು ಮಾಡ್ತಾರೆ. ಸೊ ಇವರು ಅಷ್ಟೇ ಚಿಕ್ಕ ವಯಸ್ಸಿಂದನೂ ರೂಢಿಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾವು ಅಷ್ಟೇ, ಇವರೇ ಹೇಳ್ಕೊಟ್ಟಿರೋದು ನನಗೆ, ಫಸ್ಟ್ ಏನಕ್ಕೆ ಆಗಲಿ ನಮಸ್ಕಾರ ಮಾಡಿ ಆಮೇಲೆ ಶುರು ಮಾಡು ಅಂತ. ಬೀಜ ಪೂರ್ತಿ ಹಾಕೋಕ್ಕಾಗಲಿಲ್ಲ, ಅರ್ಧ ಹಾಕಿದ್ರು. ಅಷ್ಟರಲ್ಲಿ ಅವ್ರ ಫ್ರೆಂಡ್ ಏನೋ ಕೆಲ್ಸಕ್ಕೆ ಕರೆದ್ರು ಅಂತ ಅಂದ್ಬಿಟ್ಟು ಹೊರಟರು. ಸೊ ವಾತಾವರಣವೂ ಸ್ವಲ್ಪ ತಣ್ಣಗೆ ಅಂದರೆ ತಂಪಾಗಿತ್ತು. ನನ್ನ ತಮ್ಮ ಕೂಡ ಗೊಬ್ಬರ ಹಾಕ್ತಿದ್ದಾನೆ, ಅವನು ಸೌತೆ ಹಾಕಿದ್ದ, ಸೊ ಅದಕ್ಕೆ ಗೊಬ್ಬರ ಹಾಕ್ತಿದ್ದಾನೆ. ನೆಕ್ಸ್ಟು ಮಧ್ಯಾಹ್ನದಲ್ಲಿ ಸಡನ್ನಾಗಿ ಮಳೆನೇ ಬಂದುಬಿಡ್ತು. ಮಳೆ ಬರೋ ಸೂಚನೆನೇ ಇರಲಿಲ್ಲ, ಸಡನ್ನಾಗಿ ಜೋರಾಗಿ ಮಳೆ ಬರಲಿಕ್ಕೆ ಶುರುವಾಯಿತು. ಹೆಂಗೂ ಒಂದು 4-5 ದಿವಸದಿಂದ ಬಂದಿರಲಿಲ್ಲ, ನೆಲ ಎಲ್ಲ ಒಣಗ್ತಾಯಿತ್ತು. ಸೊ ನಾವು ಬೀಜ ಹಾಕಿದ್ದಕ್ಕೂ ಅದಕ್ಕೂ ಸರಿ ಹೋಯ್ತು ಅನ್ನೋ ಥರ ಮಳೆ ಬಂತು. ಇವತ್ತು ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ಇದು ನೆಕ್ಸ್ಟು ಸೋಮವಾರದ್ದಾಗಿದ್ದು. ಇದು ಕಡೆ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಸೊ ಪಾಯಸ, ಅನ್ನ, ಸಾಂಬಾರು, ಕೋಸಂಬರಿ ಎಲ್ಲ ಮಾಡಿದ್ದೆ. ಅದರಲ್ಲೂ ಇವತ್ತು ಅಮಾವಾಸ್ಯೆ ಬೇರೆ ಆಗಿತ್ತಲ್ವ. ಸೊ ಇಷ್ಟು ಸೋಮವಾರ 4 ಸೋಮವಾರ ಬಂದ್ರೂ ಏನೂ ಮಾಡೋಕ್ಕಾಗಿರಲಿಲ್ಲ, ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಅಂದ್ಕೊಂಡು. ಸೊ ಅದಕ್ಕೆ ಕಡೆ ಶ್ರಾವಣ ಬಿಡಬಾರ್ದಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಅಡುಗೆನೆಲ್ಲ ರೆಡಿ ಮಾಡಿಕೊಂಡು ಶ್ರಾವಣ ಸೋಮವಾರ ಮಾಡಿದೆ. ಅಡುಗೆ ಎಲ್ಲ ಆದ ನಂತರ ದೇವರಿಗೆ ಎಡೆ ಹಾಕಿದೆ. ಅದೆಲ್ಲ ಮಾಡಿ ಮುಗಿಸಿದ ನಂತರ ನಮ್ಮ ಯಜಮಾನ್ರು ಎಲ್ಗೋ ಹೊರಗಡೆ ಹೋಗಿದ್ರು. ಹೊರಗಡೆ ಅಂದರೆ ಟೊಮೊಟೊ ಗಿಡ ಬಳ್ಳಿ ಕಟ್ಸಿದ್ವಲ್ವ, ಸೊ ಅದಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಹೋಗಿದ್ರು. ಅವ್ರು ಗೊಬ್ಬರ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಅವ್ರ ಫ್ರೆಂಡ್ ಫೋನ್ ಮಾಡಿ ಕೆಲಸ ಇದೆ ಬೇಗ ಹೋಗೋಣ ಬಾ ಅಂತಂದ್ರು ಅಂದ್ಬಿಟ್ಟು ಅವರು ಕೂಡ ಅರ್ಜೆಂಟಲ್ಲಿ ಊಟ ಮಾಡಿಕೊಂಡು ಹೊರಟರು. ಇವತ್ತು ಬೆಳಿಗ್ಗೆನೇ ಯಾರೋ ಒಬ್ಬರು ಬಂದು ಸಂಬಂಧ ಅನ್ನೋದು ಭಾರಿ ಕೆಟ್ಟದ್ದು. ಬಂದ್ಬಿಟ್ಟು
ಬೆಳಗ್ಗೆನೆ ಸೋಮವಾರ ಅಂತ ನೋಡಿದೆ ಮೂಡ್ ಆಫ್ ಮಾಡಿಬಿಟ್ಟು ಬಂದು ಜಗಳ ಆಡಿಬಿಟ್ರು ಬೆಳಗ್ಗೆನೆ. ತುಂಬ ಬೇಜಾರಾಯಿತು. ಯಾಕೆ ಹಿಂಗೆಲ್ಲ ಇರ್ತಾರೋ ಗೊತ್ತಿಲ್ಲ. ಸಂಬಂಧದಲ್ಲಿ ಹೆಂಗೆ ಅಂದರೆ ಕೆಲಸ ಮಾಡೋರಿಗೆ ಬೆಲೆ ಇರಲ್ಲ. ಎಲ್ಲ ಥರದ್ದು ಮಾಡಿ ಮಟ್ಟಿನೂ ಏನಾದರೂ ಒಂದು ಅನ್ನಿಸ್ಕೋಬೇಕು ಅವ್ರ ಹತ್ರ. ಕುತ್ಕೊಂಡು ತಿನ್ನೋರಿಗೆ ಮಾತ್ರ ಬೆಟ್ಟದಷ್ಟು ಬೆಲೆ ಕೊಡ್ತಾರೆ. ಇದಾದ ನಂತರ ಅಪ್ಪಾಜಿ ಕಾಯಿ ಹೊಡಿತಾಯಿದ್ರು. ಹೌದು, ಗಾಳಿಗೆ ಸೀಳು ಹೊಡೆದವಲ್ಲ ಅವು ಎಲ್ಲ ಹಂಗಾಗಿದೆ ಕಪ್ಪು. ಇವು ಒಣಗಿದ್ರೆ ಚೆನ್ನಾಗಾಗ್ತವೆ, ಕೌಟ್ ಆಗ್ತಾವಲ್ಲ ಅಪ್ಪಾಜಿ? ಎಣ್ಣೆ ಹಾಕ್ಸ್ಕೊಂಬರ್ಬೋದು, ತಳ್ಳೆಣ್ಣೆ ತರ್ಬೋದು ಕೊಟ್ಟು. ಇಲ್ಲ, ಹಾಸನದಲ್ಲಿ ಕೊಟ್ಟು ಬರ್ಬೋದಲ್ಲ ಅಪ್ಪಾಜಿ? ಚೆನ್ನಾಗೈತೆ ತಿನ್ನಕ್ಕೆ, ಗಟ್ಟಿ. ಹೆಂಗೆ ನಾವು ಹೆಂಗೆ ಬೆಳಿತೀವಿ ನೋಡ್ತೇವೆ, ತೆಂಗಿನಕಾಯಿ ಗಟ್ಟಿಗೆ ನೋಡು. ಅಲ್ಲಗೂ ಸತ ಕಡಿಯೋಕ್ಕಾಗ್ತಿಲ್ಲಲ್ಲ ನಿನಗೆ. ಕಾಯಿ ಇದಿದೆಯಲ್ಲ, ಇಷ್ಟು ದಪ್ಪ ಇದೆಯಲ್ಲ, ಇದು ರುಚಿ ಬರುತ್ತೆ. ಅದು ತೆಳ್ಳಗಿರೋದು ರುಚಿ ಬರಲ್ಲ. ಬೇಕಾದ್ರೆ ಇದನ್ನ ಸತ್ಕೊಂಡು ನೋಡು ಎಷ್ಟು ರುಚಿ ಬಂದಿರುತ್ತೆ ಗೊತ್ತು. ಕೊಬ್ಬರಿ ಆದಮೇಲೆ ನಾನು ನೋಡಿದ್ದೀನಿ ಕೊಬ್ಬರಿ ಹೊಡೆದಾಗ. ತೆಳ್ಳಂಗೆ ಕೊಬ್ಬರಿ ಇರ್ತಾವಲ್ಲ ಅವು ರುಚಿ ಇರ್ತಾವೆ, ತಿನ್ನಕ್ಕೆ ಚೆನ್ನಾಗಾಗುತ್ತೆ. ಹಸನ ತಿಂದಿತ್ತೆ ಸೌತೆ ಬಳ್ಳಿಯ? ಕಾಣಲ್ಲ, ಒಂದೇ ಗುಣೆ. ಎಷ್ಟು ಚೆನ್ನಾಗಿ ಬಿಟ್ಟೈತಿ ಅಂತ. ಏನಂದರೆ ಫ್ರೆಂಡ್ಸ್, ಮೊನ್ನೆ ಕಾಯಿ ಎಲ್ಲ ಸುಲಿಸಿದ್ವಿ. ಸೊ ಅವರು ತೂಕನೆಲ್ಲ ತೊಗೊಂಡು ಆರಿಸಿ ಇಷ್ಟು ಕಾಯಿ ಬಿಟ್ಟೋಗಿದ್ರು. ಅದನ್ನು ಅಪ್ಪಾಜಿ ಇವತ್ತು ಎಲ್ಲ ಒಡೆದು ಒಣಗ್ಲಿಕ್ಕಿಟ್ರು. ಅಪ್ಪಾಜಿ ನಾನು ಸೇರ್ಕೊಂಡಿಬ್ರು ಒಣಗ್ಲಿಕ್ಕಿಟ್ವಿ. ಸಂಬಂಧದಲ್ಲಿ ಹೆಂಗೆ ಅಂದರೆ ಸ್ವಂತದವ್ರ ಮೇಲೇ ಕೆಂಡ ಕಾರ್ತಾರೆ, ರಚ್ಚಿಟ್ಕೊಂತಾರೆ. ಏನು ಹೇಳೋದು ಗೊತ್ತಾಗ್ತಿಲ್ಲ. ಯಾಕೆ ಹೀಗೆ ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ನಾನು ಅದೇ ಯೋಚನೆ ಮಾಡ್ತೀರಿ ಎಷ್ಟು ನೀಟಾಗಿ ಮೇಯ್ತೈತಿ ಅಂತ. ಅಲ್ಲೇ 1 ಗಂಟೆ ಕೂತಿದ್ದೆ. ಆಮೇಲೆ ಇತ್ತ ಬಂದು ಮುಂದೆ ದಾಟಿದ್ಮೇಲೆ ಇಲ್ಲಿ ಬಂದು ಹೆಚ್ಚಿಗೆ ಅರ್ಧ ಗಂಟೆ 1 ಗಂಟೆ ಕೂತ್ಕಂಡೆ. ಮತ್ತೆ ಸೀದಾ ಮತ್ತೆ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ವರ್ಷ ಕೂತ್ಕಂಡೆ. ಹಂಗೆ ಸ್ಕೂಲು ಇದು ಮಾಡ್ದಂಗೆ ಮೇಯ್ಬೇಕು ಸುಮ್ಮನೆ ಒಂದು ಕಡೆಯಿಂದ. ಮೇಯ್ಸಕ್ಕೆ ಬೇಜಾರಾಗಲ್ಲ, ಸುಮ್ಮನೆ ಏನು ಹೋಗಿದ್ದು. ಅಲ್ಲಿ ಮೇಯ್ಕರು ಅಂತ ಅವ್ರು ಇದಾರೆ, ಬುಳು ಹೋಗೋದಂತೆ. ಇದು ನಿತ್ ಮೇಲದಲ್ಲಿ ಇದು ಬಸ್ ಮೇಯೆಲ್ಲ ಅರ್ಧವತ್ತೆ ನಾವು ಇಲ್ಲಿ ಆರಾಮಾಗಿ ಗಾನವಾಗಿ ಮೇಯ್ತು. ಇವರು ಮಾಂತಾಯ ಅಂತ ಹೊಸ ಮೇಯಿಸ್ತಾ ಇದ್ರು. ಸೊ ಹಂಗಾಗಿ ಮನೆ ಹತ್ರ ಬಂದಿದ್ರಲ್ವ, ಹಂಗೆ ಕೂತ್ಕೊಂಡ್ರಷ್ಟೇ. ಅಪ್ಪಾಜಿನೂ ಕೂಡ ನಮ್ಮ ಮನೆ ಹಿಂದೆಗಡೆ ಇರೋ ತೋಟದಲ್ಲೇ ಹಸುಗಳ್ನ ಬಿಟ್ಕೊಂಡಿದ್ರು ಮೇಯಿಸ್ಲಿಕ್ಕೆ ಅಂತ. ಸಂಜೆ ಆಯ್ತಲ್ವ, ಸೊ ಈಗ ಹಸುಗಳ್ನ ಕಟ್ಟಿ ಹಾಲು ಕರಿತಿದ್ದಾರೆ. 3 ಹಸುಗಳು ಹಾಲು ಕೊಡ್ತಾವಲ್ವ. ಸೊ ಅಮ್ಮ ಒಂದು ಕರ್ಕೋತಾರೆ, ನಾನು ಅಪ್ಪಾಜಿ ಒಂದು ಕರ್ಕೊತೀವಿ, ನೆಕ್ಸ್ಟ್ ಅಪ್ಪಾಜಿ ಒಂದು ಕರ್ಕೊತಾರೆ. ಅದೆಲ್ಲ ಹಾಲು ಕರೆದ ನಂತರ ನೆಕ್ಸ್ಟ್ ಅಪ್ಪಾಜಿ ಎಲ್ಲ ಹಸುಗಳ್ನ ಒಳಗೆ ಕಟ್ಟಿ ಸಪ್ಪೆ ತಂದು ಹಾಕಿದಾರಲ್ವ, ಆ ಸಪ್ಪೆನ ಹಸುಗಳಿಗೆ ಹಾಕಿ ಹಾಲು ಕ್ಯಾನ್ ತಗೊಂಡೋಗಿ ಹಾಲು ಡೈರಿಗೆ ಹಾಕ್ಬಿಟ್ಟು ಬರ್ತಾರೆ. ನಮ್ಮಮ್ಮ ಶೆಡ್ಡಿಂದೆ ತರಕಾರಿ ಗಿಡಗಳು ಹಾಕಿದ್ರಲ್ವ, ಸೊ ಅಲ್ಲೋಗಿ ಬರೀ ಕಳೆ ಕಿತ್ಕೊತ ಹಚ್ಕಟ್ ಮಾಡ್ತಾಯಿದ್ರು. ಸೌತೆ ಬಳ್ಳಿ ಹುಟ್ಟಿದೆ, ಇದನ್ನು ನೀಟಾಗಿ ಇದು ಮಾಡ್ಕೋಬೇಕು, ಗೂಟ ಹಾಕಬೇಕು, ಗೊಬ್ಬರ ಹಾಕಬೇಕು ಅಂತ ಏನೇನೋ ಹೇಳ್ತಾಯಿದ್ರು. ಅವ್ರಿಗೆ ಬರೀ ಹೊಲಕ್ಕೆ ಬಂದರೆ ಇದೇ ಚಿಂತೆ. ತರಕಾರಿ ಗಿಡಗಳು ನಿಮಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಲಾಸ್ಟ್ ವ್ಲಾಗಲ್ಲಿ, ಆ ರೀತಿ ಸುಮಾರು ತರಕಾರಿ ಗಿಡಗಳು ಹಾಕ್ಕೊಂಡಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು. ಹಾಗೆ ಮನೆಗೆ ಹಾಗಲಕಾಯಿ ಮತ್ತು ಕ್ಯಾರೆಟ್ನು ಕಿತ್ಕೊಂಡ್ರು. ಯಾರಾದರೂ ನೋಡಿಲ್ಲ ಅಂದರೆ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಎಷ್ಟೊಂದು ವೆರೈಟಿ ಆಫ್ ತರಕಾರಿ ಗಿಡ ಹಾಕ್ಕೊಂಡಿದ್ದಾರೆ. ಇದು ಹಾಗಲಕಾಯಿ ಬಳ್ಳಿ, ನೆಕ್ಸ್ಟ್ ಇದು ಬೀನ್ಸಿನ ಬಳ್ಳಿ. ಸುಮಾರು ಬೀನ್ಸ್ ಬಿಟ್ಟಿದೆ. ಇನ್ನು ಸದ್ಯಕ್ಕೆ ಇತ್ತೀಚೆಗೆ ತರಕಾರಿನೇ ತರಿಸ್ತಿಲ್ಲ. ಸೊ ಸೂರ್ಯ ಮುಳುಗೋ ಟೈಮ್ ಬೇರೆ ಆಯಿತು.
ನಾವು ಹಾಲನ್ನ ತೊಗೊಂಡು ಮನೆಗೆ ಹೋಗ್ಬೇಕಾಯ್ತು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾವು ಕೂಡ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.